ಹಾಂ ಅದನ್ನು ಭೇಟಿ ಮಾಡ್ತೀನಿ. ಭೇಟಿ ಮಾಡಿದ ಮೇಲೆ ಗೊತ್ತಾಗುತ್ತೆ ವಿಷಯ. ಭೇಟಿ ಮಾಡಿದ ಮೇಲೆ ವಿಷಯ ಗೊತ್ತಾಗೋದು. ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ ಮೇಲೆ. ಪದೇ ಪದೇ ಪತ್ರಗಳು ಸರ್ಕಾರಕ್ಕೆ ಬರೀತಾ ಇದ್ದಾರೆ, ವಿವರಣೆಗಳು ಕೇಳ್ತಾ ಇದ್ದಾರೆ. ಈಗ ಅರ್ಕಾವತಿ ಡಿನೋಟಿಫಿಕೇಶನ್ ವಿಚಾರದ ಬಗ್ಗೆಯೂ ಕೂಡ ವಿವರಣೆ ಕೇಳಿದ್ದಾರೆ. ನೋಡಿ, ರಾಜ್ಯಪಾಲರು ಅವರದು ಅತ್ಯಂತ ಜವಾಬ್ದಾರಿಯುತವಾದ ಗೌರವಯುತವಾದಂಥ ಸ್ಥಾನ. ನಮ್ಮ ಸಂವಿಧಾನದಲ್ಲಿ ಅವರಿಗೆ ಒಂದು ಸ್ಥಾನವನ್ನು, ಸಂವಿಧಾನ ರಕ್ಷಣೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್. ಅವರು ಸಂವಿಧಾನದ ಆಶಯಗಳನ್ನು, ಸಂವಿಧಾನದ ಪ್ರೊವಿಷನ್ಸನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ದಿನನಿತ್ಯ ಆಡಳಿತ ಮಾಡೋದಕ್ಕೆ ಎಕ್ಸಿಕ್ಯೂಟಿವ್ ಪವರು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಇರುತ್ತೆ. ಇದು ಇಟ್ಸ್ ಆಲ್ ವೆಲ್ ಡಿಫೈನ್ಡ್, ಯಾರಿಗೂ ಕನ್ಫ್ಯೂಷನ್ ಇಲ್ಲ. ಆದರೆ ಇತ್ತೀಚೆಗೆ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಒಬ್ಬ ರಾಜ್ಯಪಾಲರು ದಿನನಿತ್ಯದ ಆಡಳಿತ ಬಗ್ಗೆ ಮಾಹಿತಿಯನ್ನು ಕೇಳುವಂಥದ್ದಾಗಲಿ ಅಥವಾ ಅದಕ್ಕೆ ಇಂಟರ್ಫಿಯರ್ ಆಗುವಂಥದ್ದಾಗಲಿ ನಾವೆಲ್ಲೂ ಕೇಳೇ ಇಲ್ಲ. ಇತಿಹಾಸದಲ್ಲಿ ಯಾವುದೇ ರಾಜ್ಯಪಾಲರು ಕರ್ನಾಟಕದಲ್ಲಿ, ನಾವಂತೂ ಈಗ ನಾನು ಈಗಾಗಲೇ 35 ವರ್ಷ ರಾಜಕಾರಣದಲ್ಲಿ, ಇಲ್ಲಿಯವರೆಗೂ ಅನೇಕ ಜನ ಗವರ್ನರ್ಗಳನ್ನು, ಮುಖ್ಯಮಂತ್ರಿಗಳನ್ನು ನಾವೆಲ್ಲ ರಾಜ್ಯದಲ್ಲಿ ನೋಡಿದ್ದೇವೆ. ಆದರೆ ಇಂತಹ ಸಂದರ್ಭ ಯಾವತ್ತೂ ಕೂಡ ಬಂದಿರಲಿಲ್ಲ. ಗೌರವಾನ್ವಿತ ರಾಜ್ಯಪಾಲರು ಪ್ರತಿನಿತ್ಯವೂ ಸರ್ಕಾರದ ಕೆಲಸಗಳ ಬಗ್ಗೆ ಅಥವಾ ತೀರ್ಮಾನಗಳ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದ ಉದಾಹರಣೆನೇ ಇಲ್ಲ. ಯಾವಾಗಾದರೂ ಒಂದು ಸಾರಿ ಮುಖ್ಯಮಂತ್ರಿಗಳು ಹೋಗಿ ಬ್ರೀಫ್ ಮಾಡೋರು, ಚೀಫ್ ಸೆಕ್ರೆಟರಿ ಹೋಗಿ ಬ್ರೀಫ್ ಮಾಡೋರು, ಅಥವಾ ಕಾನೂನು ಸುವ್ಯವಸ್ಥೆಯ ವಿಚಾರ ಇದ್ದರೆ ಗೃಹ ಸಚಿವರು ಬ್ರೀಫ್ ಮಾಡೋರು. ಅವರಿಗೆಲ್ಲ ಹಕ್ಕು ಇದೆ. ಸಂಬಂಧಪಟ್ಟ ಸಚಿವರನ್ನು ಕರೆದು ಅವರು ಕೇಳ್ಕೊಳ್ಬೋದು ವಿಚಾರವನ್ನು. ಆದರೆ ದಿನನಿತ್ಯ ಪತ್ರ ಬರೆದು ನೀವು ಪತ್ರದ ಮೂಲಕ ನನಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳುವಂಥದ್ದೇನಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ಗೆ ವಿರುದ್ಧವಾಗಿ ಆಗ್ತಾ ಇದೆಯೋ ಏನೋ ಅಂತ ಹೇಳಿ ಅನಿಸುತ್ತೆ. ಆಮೇಲೆ ಜೊತೆಗೆ ಒಂದು ರಿಲೇಷನ್ಶಿಪ್ ಇರುತ್ತೆ. ದೇರ್ ಈಸ್ ಎ ಗವರ್ನರ್ ಆ್ಯಂಡ್ ಗವರ್ಮೆಂಟ್, ದೇರ್ ಈಸ್ ಎ ರಿಲೇಷನ್ಶಿಪ್, ಎ ಗುಡ್ ರಿಲೇಷನ್ಶಿಪ್. ಆಗ ತಾನೇ ನಾವು ಜನಗಳ ಕೆಲಸ ಮಾಡೋದಕ್ಕೆ, ರಾಜ್ಯದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಹೊರತುಪಡಿಸಿ ಬೇರೆ ಬೇರೆ ಬೆಳವಣಿಗೆಗಾದರೆ ಅಷ್ಟು ಸ್ಮೂತಾಗಿ ಆಗೋದಿಲ್ಲ. ಅದರಿಂದ ರೆಸ್ಟ್ರೆಂಟ್ ಮಾಡಿದರೆ ಭಾಳ ಸೂಕ್ತ ಅಂತ ಹೇಳಿ ನನಗನ್ಸುತ್ತೆ. ಅದನ್ನು ನಾವು ಕೂಡ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೇವೆ, ಮತ್ತೆ ಮುಂದೆ ಏನು ತೀರ್ಮಾನ ತಗೋಬೇಕೋ ತಗೊಳ್ತೇವೆ. ಈಗ ರಾಜ್ಯಪಾಲರ ಪತ್ರಕ್ಕೆ ಉತ್ತರ ಕೊಡಬೇಕಾದ ಅನಿವಾರ್ಯತೆ ಇದೆ ಸರ್ಕಾರಕ್ಕೆ? ಹಾಗೇನಿಲ್ಲ. ಯಾವುದನ್ನ ಉತ್ತರ ಕೊಡಬೇಕು ಅದನ್ನು ಖಂಡಿತವಾಗಿ ಉತ್ತರ ಕೊಡ್ತೇವೆ. ಯಾವುದನ್ನ ಉತ್ತರ ಕೊಡಬಾರ್ದು, ಅದು ಅನಿವಾರ್ಯತೆ ಇಲ್ಲದೆ ಇದ್ರೆ ಉತ್ತರ ಕೊಡೋದಿಲ್ಲ. ಇಫ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ವಿಲ್ ನಾಟ್ ರಿಪ್ಲೈ. ಎಲ್ಲ ಕೊಡಲೇಬೇಕು ಎಲ್ಲವನ್ನು ಅಂತ ಏನಿಲ್ಲ. ಯಾವುದನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ವೆಲ್ ಡಿಫೈನ್ಡ್ ಇದೆ, ಅದ್ರ ಬಗ್ಗೆ ಕೊಡ್ತೇವೆ. ಅರ್ಕಾವತಿ ಬಗ್ಗೆ ಕೊಡ್ತೀರಾ ಸರ್? ಅದನ್ನ ನೋಡ್ಬೇಕು, ಚರ್ಚೆ ಮಾಡ್ತೀವಿ. ಪದೇ ರಿಪೀಟ್ ಗೊತ್ತಿಲ್ಲ, ಇನ್ನೂ ಕೂಡ ನಾವು ಅದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿ ಅವಶ್ಯಕತೆ ಬಂದ್ರೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ. ಅದನ್ನ ಸಂಪುಟದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಪ್ರಕಾರ ನಡ್ಕೊಳ್ತೀವಿ. ಗೊತ್ತಿಲ್ಲ, ನಮಗೇನು ಗೊತ್ತಾಗ್ತಾ ಇಲ್ಲ. ರಾಜ್ಯಪಾಲರ ನಿರ್ಣಯ ವಿರೋಧಿಸಿ ಪ್ರತಿಭಟನೆ ಮಾಡಿದ್ರಿ ರಾಜ್ಯಾದ್ಯಂತ, ಪ್ರಾಸಿಕ್ಯೂಷನ್ ಕೊಟ್ಟಿದ್ದನ್ನ. ಸೊ ಅದನ್ನೇನಾದ್ರೂ ಗೊತ್ತಿಲ್ಲ. ಅದನ್ನ ನಾವು ಅವ್ರು ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ ಯಾವುದೇ ವರದಿ ಇಲ್ಲ, ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲ. ನೀವು ಏಕಾಏಕಿಯಾಗಿ ಒಬ್ಬ ಮುಖ್ಯಮಂತ್ರಿಗೆ, ಚುನಾಯಿತ ಮುಖ್ಯಮಂತ್ರಿಗೆ ಶೋಕಾಸ್ ಮಾಡ್ತೀರಿ ಅನ್ನೋದು ತಪ್ಪು ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ದು. ನಾವು ಸುಮ್ಮನೆ ಏನು ಮಾಡಿರಲಿಲ್ಲ. ಅವರು ತನಿಖೆ ಮಾಡಿ ಆ ತನಿಖೆಯಲ್ಲಿ ಅಥವಾ ವರದಿಯಲ್ಲಿ ಮುಖ್ಯಮಂತ್ರಿಗಳ ಹೆಸರಿದ್ದು ಅಥವಾ ಅವ್ರ ಮೇಲೆ ಅಪಾದನೆ ಇದ್ದರೆ ಅವ್ರು ಮಾಡೋದು ಸರಿ, ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ಆದರೆ ಯಾವುದೇ ವರದಿ ಇಲ್ಲ, ಆಮೇಲೆ ಯಾವುದು ಇನ್ವೆಸ್ಟಿಗೇಷನ್ ಇಲ್ಲ, ಅದರ ವರದಿ ಇಲ್ಲ. ಅದು ಯಾರೋ ಒಬ್ಬರು
ನಿಮಗೆ ರೆಪ್ರೆಸೆಂಟೇಷನ್ ಕೊಟ್ಟರು ಅಂತ ಹೇಳಿದ ಕ್ಷಣಕ್ಕೇನೆ ವಿದೌಟ್ ವೆರಿಫಿಕೇಶನ್ ನೀವು ಕೊಡೋದು ತಪ್ಪು ಅಂತ ನಾವು ಪ್ರತಿಭಟನೆ ಮಾಡಿದ್ದು. ಅಲ್ಲ, ಅದು ನೋಡ್ಬೇಕೀಗ, ಎಲ್ಲರಿಗೂ ಒಂದೇ ಮಾನದಂಡ ಅಲ್ಲ. ಈ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾನದಂಡ, ಕುಮಾರಸ್ವಾಮಿ ಅವರಿಗೆ ಇನ್ನೊಂದು ಮಾನದಂಡ ಮಾಡೋಕ್ಕಾಗೋದಿಲ್ಲ. ಎಲ್ಲ ಒಂದು ಮಾನದಂಡದಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ ಅಂದರೆ ಅವ್ರಿಗೆ ಕೊಡಬೇಕಲ್ಲ, ಅದನ್ನು ಕೇಳಿದ್ದೇವೆ ನಾವು ಶಾಸಕರೆಲ್ಲರೂ ಕೂಡ ಮಾನ್ಯ ರಾಜ್ಯಪಾಲರನ್ನು ಭೇಟಿ ಮಾಡಿದಾಗ ನಾವು ಅವರಿಗೆ ಇದನ್ನೇ ಕೇಳಿದು, ನೀವು 4 ಜನ ಮಂತ್ರಿಗಳಾಗಿದ್ದಂಥವ್ರು, ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರಿಗೆ ನೀವು ನೋಟಿಸೇ ಕೊಟ್ಟಿಲ್ಲ, ವರ್ಷಗಟ್ಟಲೆ ನಿಮ್ಮ ಹತ್ರ ಫೈಲ್ ಇದೆ ಅಂತ ಹೇಳಿದಾಗ ತಕ್ಷಣ ಅವರು ನಾವು ಹೋಗುವ ಹಿಂದಿನ ದಿನನೇ ಫೈಲ್ಗಳನ್ನ ವೆರಿಫಿಕೇಷನ್ ಅಂತ ಏನೋ ಕ್ಲಾರಿಫಿಕೇಷನ್ ಅಂತ ವಾಪಸ್ ಕಳಿಸಿದ್ದಾರೆ. ಆನಂತರ ಕ್ಲಾರಿಫಿಕೇಷನ್ ಕೂಡ ಹೋಗಿದೆ ಅಲ್ಲ, ಲೋಕಾಯುಕ್ತದವರು ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಕೊಡ್ಬೇಕಲ್ವಾ ಈಗ? ಸರ್, ಈಗ ಆ ಪ್ರಕರಣಗಳನ್ನ ಕ್ಯಾಬಿನೆಟ್ ಅಲ್ಲಿ ಹೆಂಗ್ ಚರ್ಚೆ ಮಾಡಿದ್ರಿ? ಲೋಕಾಯುಕ್ತ ಮತ್ತು ರಾಜಭವನ ಇರೋ ನಡುವೆ ಗೌಪ್ಯ ಮಾಹಿತಿ ಅದು ವಿತ್ ಡೇಟ್ ಪ್ರಕಾರ ನೀವು ಹೆಂಗ್ ಚರ್ಚೆ ಮಾಡಿದ್ರಿ? ನಾವು ಚರ್ಚೆ ಮಾಡಿರೋದು ಶೋಕಾಸ್ ನೋಟಿಸ್, ಅದು ರೈಟಿಂಗ್ ಅಲ್ಲಿ ಕೊಟ್ಟಿದ್ದು. ಅದರಲ್ಲೇನು ನಮಗೆ ಸರ್ಕಾರದ ಸೀಕ್ರೆಟ್ ಅಂದ್ರೆ ನಮ್ಮ ಸಚಿವ ಸಂಪುಟಕ್ಕಂತೂ ಗೊತ್ತಾಗ್ಲೇ ಆಗ್ಬೇಕಲ್ಲ. ಅದರಿಂದ ನಾವು ಚರ್ಚೆ ಮಾಡಿದ್ವಿ. ನಾವು ಚರ್ಚೆ ಮಾಡಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕ್ಯಾಬಿನೆಟ್ ಕ್ಯಾನ್ ಅಡ್ವೈಸ್ ದಿ ಗವರ್ನರ್ ಅಂತ ಇರುವಾಗ ನಾವು ಅಡ್ವೈಸ್ ಮಾಡೋದು, ನೋಡಿಯಪ್ಪ ನೀವು ಮಾಡಿರೋ ತೀರ್ಮಾನ ಸರಿ ಇಲ್ಲ, ಇದನ್ನ ಪುನರ್ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡೋದು. ಅದು ತಪ್ಪು ಅಂತ ಹೇಳಕ್ ಬರೋದಿಲ್ಲ ಅವರು.